ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಶೋಷಿತ ವರ್ಗಗಳು ಯಾವಿದಾವೆ ಸಮಾಜದಲ್ಲಿ, ಕುರುಬ ಸಮಾಜ ಒಳಗೊಂಡಂತೆ ದಲಿತ ಸಮಾಜ ಆಗಲಿ, ಹಿಂದುಳಿದ ಸಮಾಜ ಆಗಲಿ, ಅಲ್ಪಸಂಖ್ಯಾತರಾಗಲಿ, ಯಾವುದೇ ವ್ಯಕ್ತಿ ಯಾವುದೇ ವ್ಯವಸ್ಥೆಯಿಂದ ಇವತ್ತು ಮೇಲೆ ಬರಬೇಕು ಅನ್ನೋದೇ ನಮ್ಮ ಸರ್ಕಾರ ಧ್ಯೇಯ ಆಗಿರ್ತದೆ. ಅದಕ್ಕೆ ಅಲ್ವಾ 5 ಯೋಜನೆಗಳು ಕೊಟ್ಟಿದ್ದು ಸರ್ಕಾರ. ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚೆ ನಮ್ಮ ರಾಜಗೌಡರು ನಗ್ತಾವ್ರೆ, ಅವ್ರಿಗೂ ಒಳಗಡೆ ಖುಷಿ ಆಗ್ತದೆ, ಆದರೆ ಈಚೆ ಹೇಳಕ್ಕಾಗ್ತದೆ. ನನ್ನ ಸ್ನೇಹಿತ ರಾಜು, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಅಭಿಮಾನ. ರಾಜು ಒಳ್ಳೆ ವ್ಯಕ್ತಿ, ಆದರೆ ಪಾರ್ಟಿ ಕೆಟ್ಟದು, ಏನು ಮಾಡೋದು, ಪಕ್ಷ. ರಾಜು ನನ್ನ ಸ್ನೇಹಿತ ಒಳ್ಳೆ ವ್ಯಕ್ತಿ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅವ್ರಿಗೂ ಬಹಳ ಅಭಿಮಾನ ಇದೆ, ಆದರೆ ಪಕ್ಷ ಸಿದ್ಧಾಂತ ಏನು ಮಾಡೋಕ್ಕಾಗಲ್ಲ. ಆದ್ರಿಂದ ನೀವ್ಯಾರು ಅನ್ಯತಾ ಭಾವಿಸುವಂಥ ಅವಶ್ಯಕತೆ ಇಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯಕ್ಕೆ 5 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ತಿಂಗಳ 2,000 ರೂಪಾಯಿ, ಹೆಣ್ಮಕ್ಳು ಇಡೀ ರಾಜ್ಯದ ಹೆಣ್ಮಕ್ಳು ಬಸ್ಗಳಲ್ಲಿ ಫ್ರೀ ಓಡಾಡುವಂಥದ್ದು, 5 kg ಅಕ್ಕಿ ಫ್ರೀ, 5 kg ಅಕ್ಕಿ ಹಣ ಅವರ ಖಾತೆಗೆ, ಇಡೀ 200 ಯೂನಿಟ್ವರೆಗಿನ ಕರೆಂಟ್ ಫ್ರೀ, ಮತ್ತು ಡಿಪ್ಲೊಮಾ ಮತ್ತು ಡಿಗ್ರಿ ಓದಿದವ್ರಿಗೆ 1,500 ರೂಪಾಯಿ 3,000 ರೂಪಾಯಿ ಕೊಟ್ಟಿದ್ದಾರೆ. ಇದು ಯಾವುದು ಒಂದು ಜಾತಿಗೆ ಸೇರಿದ್ಯಾ? ಇದು ಬರೀ ಕುರುಬರಿಗೆ ಬರ್ತದ ದುಡ್ಡು? ಅದು ಬರೀ ಎಸ್ಸಿಗಳಿಗೆ ಬರ್ತದ? ಬರೀ ಅಲ್ಪಸಂಖ್ಯಾತರಿಗೆ ಬರ್ತದ? ಇಲ್ಲ. ಈ ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಅವ್ರೆಲ್ರಿಗೂ ಈ ಹಣ ತಲುಪಿಸುವಂಥ ಕೆಲಸ ಮಾಡಿರುವಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೋಬೇಕು. ಮುಂದಿನ ದಿವಸಗಳಲ್ಲಿ ಏನಾದರೂ ಕ್ರಾಂತಿ ಆಗಬೇಕು ಅಂದರೆ, ಈ ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟವರು ಮೇಲೆ ಬರಬೇಕು ಅಂದರೆ ಸಿದ್ದರಾಮಯ್ಯನಂಥ ನಾಯಕರೇ ಇರಬೇಕು. ಸಿದ್ದರಾಮಯ್ಯನಂಥ ನಾಯಕರೇ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಸಾಹೇಬರಿಗೆ ಯಾರು ಏನು ಮಾಡೋಕ್ಕಾಗಲ್ಲ, ನೀವು ಯಾರೋ ತಲೆ ಕೆಡಿಸ್ಕೋಬೇಡಿ. ನಮ್ಮ ಹೈಕಮಾಂಡ್ ಮಾನ್ಯ ರಾಹುಲ್ ಗಾಂಧಿಯವರು, ಸೋನಿಯಾ ಮೇಡಮ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು, ಇವರೆಲ್ಲರೂ ಸಿದ್ದರಾಮಯ್ಯನವ್ರ ಪರವಾಗಿರೋದು. ಯಾರು ಅನ್ಯತಾ ಭಾವಿಸುವಂಥ ಅವಶ್ಯಕತೆ ಇಲ್ಲ. ಯಾವತ್ತಿನವರೆಗೆ ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನತೆಯ ಆಶೀರ್ವಾದ ಸಿದ್ದರಾಮಯ್ಯನವ್ರ ಕಡೆ ಇರ್ತದೆ, ಹೈಕಮಾಂಡ್ ಆಶೀರ್ವಾದ ಸಿದ್ದರಾಮಯ್ಯನವ್ರ ಕಡೆ ಇರ್ತದೆ. ಸಿದ್ದರಾಮಯ್ಯನವ್ರು ಯಾರು ಏನೂ ಮಾಡೋಕ್ಕಾಗಲ್ಲ.